ಎಕ್ಸಿಟ್ ಪೋಲ್ ಏನಾಯ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ದಿಕ್ಕು ತಪ್ಪಿಸುವ ಒಂದು ಕೆಲಸವನ್ನು ಮಾಡ್ತು ಅಂತ ಅನಿಸ್ತಾ ಇದೆ. ಅಟ್ ದ ಮನಿಗೆ ನಾವು ಏನಾದ್ರೂ ಆಪ್ಷನ್ ಬೈ ಮಾಡಿದ್ರೆ ಅದರಲ್ಲಿ ಕೇವಲ ಟೈಮ್ ವ್ಯಾಲ್ಯೂ ಇರುತ್ತೆ. ಆ ಟೈಮ್ ವ್ಯಾಲ್ಯೂ ಥೀಟಾ ಡಿಕೆ ಆಗ್ತಾ ಹೋಗುತ್ತೆ. ಒಂದು ಪ್ರೀಮಿಯಂ ನಲ್ಲಿ ಎಷ್ಟು ವಾಲಟಿಲಿಟಿ ಆಗಬಹುದು ಅಂತ ಹೇಳೋದೇ ಇಂಪ್ಲೈಡ್ ವಾಲಟಿಲಿಟಿ. ಔಟ್ ಆಫ್ ದ ಮನಿ ಕಾಂಟ್ರಾಕ್ಟ್ಸ್ ನ ಆವರೇಜ್ ಮಾಡ್ತಾ ಹೋಗೋದು ಇಸ್ ಎ ಬ್ಲೆಂಡರ್. ಟಿಪ್ಸ್ ಗಳನ್ನ ತಗೊಂಡು ಸಾಕಷ್ಟು ಜನ ಏನ್ ಮಾಡಿದ್ರು ಅಂದ್ರೆ ಲಾಸ್ಗೆ ಈಡಾದ್ರು ಕೊನೆಗೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ್ ಮುಂಗಳೆ. ಇಂದು ನಮ್ಮ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ ಇಂದ ಸ್ನೇಹಿತರೆ, ನಾವು ಎಲೆಕ್ಷನ್ನಿನ ಒಂದು ರಿಸಲ್ಟ್ ದಿನ ಅತಿಯಾದ ಒಂದು ನಿಫ್ಟಿಯಲ್ಲಿ, ಬ್ಯಾಂಕ್ ನಿಫ್ಟಿಯಲ್ಲಿ, ಸೆನ್ಸೆಕ್ಸ್ ನಲ್ಲಿ ವಾಲಟೈಲಿಟಿಯನ್ನು ನೋಡಿದ್ವಿ. ಸೊ ಅದೇ ರೀತಿ ಯಾಕೆ ಇಷ್ಟೊಂದು ಮಾರ್ಕೆಟ್ ಬಿತ್ತು, ಯಾಕೆ ಏನು ಕಾರಣಗಳಿರ್ಬೋದು ಅಂತ ನಾವು ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ನೋಡಿದಾಗ ನಮ್ಗದು ಗೊತ್ತಾಯಿತು. 1ನೇ ತಾರೀಕು ಅಂದರೆ ಜೂನ್ 1, 2024 ಏನು ನಮಗೇನು ಎಕ್ಸಿಟ್ ಪೋಲ್ಗಳು ಏನು ನಮಗೆ ನೋಡ್ಲಿಕ್ಕೆ ಸಿಕ್ತು, ಅದು ಸ್ವಲ್ಪ ನಮಗೆ ಮಿಸ್ಲೀಡ್ ಮಾಡ್ತು ಎಲ್ಲರಿಗೂ ಅನ್ನೋದು ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸ್ನೇಹಿತರೆ, ಈ ನಿಫ್ಟಿ ಇದೇ ವರ್ಷ 18,000ದಿಂದ ರ್ಯಾಲಿ ತಗೊಂಡ್ಬಿಟ್ಟು ಸ್ಟ್ರೇಟ್ ಅವೇ 23,300ಕ್ಕಿಂತ ಗಡಿ ದಾಟಿತ್ತು. ಅದೇ ರೀತಿ ಬ್ಯಾಂಕ್ ನಿಫ್ಟಿ 42,000ದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 51,000 ಗಡಿ ಕೂಡ ಇದು ರೀಚ್ ಆಗಿತ್ತು. ಸೊ ಈ ಒಂದು ಎಕ್ಸಿಟ್ ಪೋಲ್ ಏನಾಯಿತು ಅಂದರೆ ಪ್ರತಿಯೊಬ್ಬರಿಗೂ ಒಂದು ದಿಕ್ಕು ತಪ್ಪಿಸುವ ಒಂದು ಕೆಲಸವನ್ನು ಮಾಡ್ತು ಅಂತ ಅನಿಸ್ತಾ ಇದೆ. ಈ 10 ಪ್ರತಿಷ್ಠಿತ ಒಂದು ಎಕ್ಸಿಟ್ ಪೋಲ್ಸ್ಗಳು ಏನಿತ್ತು ಅದರಲ್ಲಿ 10 ಕೂಡ BJP ಮೆಜಾರಿಟಿ ಬರ್ಬೋದು, ಯಾವುದೇ ರೀತಿಯ ಒಂದು ತೊಂದರೆ ಆಗಲಿಕ್ಕಿಲ್ಲ ಅನ್ನೋ ಒಂದು ದೃಷ್ಟಿಕೋನ ನಮಗೆ ಸಿಗ್ತಾ ಇತ್ತು. ಅದೇ ರೀತಿ ನಮಗೆ 3ನೇ ತಾರೀಕಿಗೆ ಏನು ಮಾರ್ಕೆಟ್ ಓಪನ್ ಆಯಿತು ಸೋಮವಾರ ದಿನ, ಅವತ್ತು ನಮಗೆ ಕ್ಲಿಯರ್ ಆಗಿ ಸಿಗ್ತಾ ಇತ್ತು ಮಾರ್ಕೆಟ್ ವಾಸ್ ಅಬ್ನಾರ್ಮಲಿ ಬುಲ್ಲಿಶ್. ಆಲ್ ಟೈಮ್ ಹೈ ಕೂಡ ಆಯಿತು. ಸೊ ಏನಾಯಿತು ಅಂದರೆ ರಿಸಲ್ಟ್ ದಿನಕ್ಕೆ ಪ್ರತಿಯೊಬ್ಬರು ಬುಲ್ಲಿಶ್ ವ್ಯೂ ಇಟ್ಕೊಂಡು ಹೊರಟರು. ಸೊ ಅವತ್ತು ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡಿದ್ರಿಂದ ಬಹಳಷ್ಟು ಜನ ತಮ್ಮ ಕ್ಯಾಪಿಟಲ್ ಅಷ್ಟನ್ನು ಕಳ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾದರೆ ಏನೇನು ಮಿಸ್ಟೇಕ್ಸ್ ಅವ್ರು ಮಾಡಿದ್ರು, ಸೊ ಏನು ಮಿಸ್ಟೇಕ್ಸ್ ಮಾಡಿಲ್ಲ ಅಂದಿದ್ರೆ ಪ್ರಾಫಿಟಬಲ್ ಆಗ್ಬೋದು ಇತ್ತು ಅಂತ ನಾವು ನೋಡೋಣ ಇವತ್ತು 1 by 1 ಆಗಿ. ನಂಬರ್ 1 ಸ್ನೇಹಿತರೆ, ಬಹಳಷ್ಟು ಜನ ಅವತ್ತಿನ ದಿನ ನೇಕೆಡ್ ಆಪ್ಷನ್ ಟ್ರೇಡಿಂಗ್ ತೊಗೊಳ್ತಕ್ಕಂಥದ್ದು. ಅಂದರೆ ನೇಕೆಡ್ ಆಪ್ಷನ್ ಟ್ರೇಡಿಂಗ್ ಅಂದರೆ ಬರೀ ಕೇವಲ ಬೈಗಳನ್ನು ಮಾಡೋದು, ಕಾಲ್ ಬೈ ಮಾಡ್ತಾ ಇರ್ಬೋದು, ಅಥವಾ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ ಪುಟ್ ಬೈಗಳನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್, ಅಯ್ಯೋ ಸ್ಕ್ರೀನಲ್ಲಿ ನನಗೆ ಅನಿಸುತ್ತೆ, ನನ್ನ ಮನಸ್ಸಿಗೆ ಅನಿಸ್ತಾ ಇದೆ, ಎಮೋಷನಲಿ ಅನಿಸ್ತಾ ಇದೆ, ಮಾರ್ಕೆಟ್ನಲ್ಲಿ ಮೇಲೆ ಹೋಗುತ್ತೆ. ಸ್ಕ್ರೀನ್ ನೋಡ್ತಾ ಇರೋದು, ನಮ್ಮ ಮನಸ್ಸಿನಲ್ಲಿ ಅದು ಮಾರ್ಕೆಟ್ ಮೇಲೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ, ಕೆಳಗೆ ಬೀಳ್ತಾ ಇದ್ರು ಕೂಡ ಇಲ್ಲ ಬಂದ್ಬಿಡುತ್ತೆ ಈ ಥರ ಒಂದು ಎಮೋಷ್ನಲ್ ಫೀಲಿಂಗ್ ಅಟ್ಯಾಚ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅಂದರೆ ಸ್ನೇಹಿತರೆ, ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ 2 ರೀತಿಯ ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡ್ತೀವಿ. ಅಂದರೆ ಒಂದು ಸ್ಟಾಪ್ ಲಾಸ್ ಇಡ್ತಕ್ಕಂಥದ್ದು, ಇನ್ನೊಂದು ಹೆಡ್ಜಿಂಗ್ ಮಾಡ್ತಕ್ಕಂಥದ್ದು. ಸೊ ಯಾವುದೇ ರೀತಿಯ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡದೆ ಮಾರ್ಕೆಟ್ ಬರೀ ಒನ್ ಡೈರೆಕ್ಷನ್ನಲ್ಲಿದ್ದು ಸ್ಟಾಪ್ ಲಾಸ್ಗಳನ್ನು ಇಟ್ಟಿಲ್ಲ, ಹೆಡ್ಜಿಂಗ್ ಕೂಡ ಮಾಡಿಲ್ಲ. ಸೊ ಏನಾಗುತ್ತೆ ಸ್ನೇಹಿತರೆ, ದೇ ವಿಲ್ ಹ್ಯಾವ್ ಟು ಲೂಸ್ ದ ಮನಿ. ಸೊ ಅದೇ ರೀತಿ 3ನೇ ಪಾಯಿಂಟ್ ನಾವು ನೋಡಿದಾಗ ನಾಟ್ ಬುಕಿಂಗ್ ದಿ ಪ್ರಾಫಿಟ್ಸ್ ಅಟ್ ದಿ ಪ್ರಾಪರ್ ಲೆವೆಲ್ಸ್. ಅಂದರೆ ಅತಿಯಾದಂಥ ಗ್ರೀಡ್ ಇರ್ತಕ್ಕಂಥದ್ದು ಅಥವಾ ಅತಿಯಾದಂಥ ಫಿಯರ್ ಇರ್ತಕ್ಕಂಥದ್ದು. ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಗ್ಲಿಕ್ಕೆ, ರ್ಯಾಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಒಂದೇ ಸರಿ ಅನ್ಕೊಳೋದು ಇಲ್ಲ ಇನ್ನೂ ಭಾಳ ಮೇಲೆ ಹೋಗುತ್ತೆ ಮಾರ್ಕೆಟು, ಇನ್ನೂ ಪ್ರಾಫಿಟ್ನ ಜಾಸ್ತಿ ಬರಲಿ ಆಮೇಲೆ ಬುಕ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾರೆ. ವಿತಿನ್ 2 minutes 3 minutesನಲ್ಲಿ ಮಾರ್ಕೆಟ್ 100 ಪಾಯಿಂಟ್ಸ್ ಬೀಳ್ತಾ ಹೋಯಿತು. ಯಾಕಂದರೆ ನಿಫ್ಟಿನಲ್ಲಿ ಸುಮಾರು 1,800 ಪಾಯಿಂಟ್ಗಳಷ್ಟು ನಾವು ಡಿಫರೆನ್ಸ್ ನೋಡಿದ್ವಿ ಹೈಯಿಂದ ಲೋಗೆ. ಅದೇ ರೀತಿ ಮೋರ್ ದೆನ್ 4,500 ಪಾಯಿಂಟ್ಸ್ ವಿ ಹ್ಯಾವ್ ಸೀನ್ ಇನ್ ಬ್ಯಾಂಕ್ ನಿಫ್ಟಿ. ಸ್ನೇಹಿತರೆ, ಯಾರ ಕೈಯಲ್ಲಿ ಕೂಡ ಇಲ್ಲ ಸ್ಟಾಕ್ ಮಾರ್ಕೆಟ್ ಎಷ್ಟು ಕರಾಳ, ಎಷ್ಟು ಕ್ರೂರಿ ಅನ್ನೋದನ್ನು ಅದನ್ನು ತೋರಿಸ್ತೆ. ಯಾಕಂದರೆ ಹೆಡ್ಜಿಂಗ್ ಇಲ್ದಂಗೆ, ಸ್ಟಾಪ್ ಲಾಸ್ ಇಲ್ದಂಗೆ ನಾವೇನಾರು ಟ್ರೇಡ್ ಮಾಡಿದ್ವಿ ಅಂದರೆ ನಮ್ಮ ಕ್ಯಾಪಿಟಲ್ ಏನಾಗುತ್ತೆ ಅಂತ ಭಾಳ ಜನಕ್ಕೆ ಆಲ್ರೆಡಿ ಗೊತ್ತಾಗಿದೆ. ಸೊ ಹಾಗಾಗಿ 4ನೇ ಪಾಯಿಂಟ್ ಏನು ಅಂತಂದರೆ ಸರಿಯಾದಂತಹ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಮಾಡದೇ ಇರ್ತಕ್ಕಂಥದ್ದು. ಅಂದರೆ
ಯಾವ ಸ್ಟ್ರೈಕ್ ಪ್ರೈಸ್ ತಗೋಬೇಕಿತ್ತು. ಫಾರ್ ಎಕ್ಸಾಂಪಲ್ ಆಪ್ಷನ್ನ ಬೈ ಮಾಡ್ತೇವೆ ಅಂದರೆ ಅಥವಾ ಆಪ್ಷನ್ನ ಸೆಲ್ ಮಾಡ್ತೇವೆ ಅಂದರೆ ಯಾವ ಸ್ಟ್ರೈಕ್ ಪ್ರೈಸ್ ತಗೋಬೇಕು. ಅಟ್ ದ ಮನಿ ತಗೋಬೇಕು, ಔಟ್ ಆಫ್ ದ ಮನಿ ತಗೋಬೇಕು, ಅಥವಾ ಇನ್ ದ ಮನಿ ಹೋಗಿ ತಗೋಬೇಕು. ಅದ್ರ ಬಗ್ಗೆ ಲ್ಯಾಕ್ ಆಫ್ ನಾಲೆಜ್ ಇರೋದು ಈ ಡಿಸಾಸ್ಟರ್ಗೆ ಒಂದು ದುಡ್ಡು ಕಳ್ಕೊಳ್ಳಿಕ್ಕೆ ಒಂದು ಕಾರಣ ಅಂತ ಕರಿತೀನಿ ಸ್ನೇಹಿತರೆ. 5ನೇದಾಗಿ ಇಂಪ್ಲಾಯ್ಡ್ ವೊಲಟೈಲಿಟಿ ಮೇಲೆ ಒಂದು ದೃಷ್ಟಿ ಇಡದೇ ಇರತಕ್ಕಂಥದ್ದು. ಯಾಕಂದ್ರೆ ಸ್ನೇಹಿತರೆ, ನಮಗೆ ತುಂಬ ಚೆನ್ನಾಗಿ ಗೊತ್ತು, ಅಟ್ ದ ಮನಿಗೆ ನಾವು ಏನಾದರೂ ಆಪ್ಷನ್ ಬೈ ಮಾಡಿದ್ರೆ ಅದರಲ್ಲಿ ಕೇವಲ ಟೈಮ್ ವ್ಯಾಲ್ಯೂ ಇರುತ್ತೆ. ಆ ಟೈಮ್ ವ್ಯಾಲ್ಯೂ ಥೀಟಾ ಡಿಕೆ ಆಗ್ತಾ ಹೋಗುತ್ತೆ. ಇದು ಮೊದಲನೇದಾದರೆ. ಎರಡನೇದೇನು ಅಂದರೆ ಇಂಪ್ಲಾಯ್ಡ್ ವೊಲಟೈಲಿಟಿ, ಅಂದರೆ ಒಂದು ಪ್ರೀಮಿಯಂನಲ್ಲಿ ಎಷ್ಟು ವೊಲಟೈಲಿಟಿ ಆಗಬಹುದು ಅಂತ ಹೇಳೋದೇ ಇಂಪ್ಲಾಯ್ಡ್ ವೊಲಟೈಲಿಟಿ. ಸ್ನೇಹಿತರೆ, ಸಾಮಾನ್ಯವಾಗಿ ನಾರ್ಮಲ್ ಡೇಸ್ನಲ್ಲಿ 10 ರಿಂದ 15 ಇಂಪ್ಲಾಯ್ಡ್ ವೊಲಟೈಲಿಟಿ ಇರತಕ್ಕಂಥದ್ದು ಎಲೆಕ್ಷನ್ ರಿಸಲ್ಟ್ ದಿನ 70-75ಕ್ಕೆ ಹೋಗಿತ್ತು. ಅಂದರೆ ಅದರಲ್ಲಿ ವೊಲಟೈಲಿಟಿ ಆಗ್ತಕ್ಕಂಥ ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳಿದ್ರೆ 75% ಆಗ್ಬೋದು ಅಂತ. ಸೊ ಈ ಒಂದರಿಂದ ಏನಾಗಿತ್ತು, ಪ್ರೀಮಿಯಂ ತುಂಬ ಜಾಸ್ತಿ ಇತ್ತು. ಸೊ ಜನರಿಗೆ ಏನಾಗ್ತಾ ಇತ್ತು ಅವತ್ತು ಅಂದರೆ, ಇನ್ನೇನು BJP ಗೌರ್ಮೆಂಟ್ ಫಾರ್ಮ್ ಮಾಡಲ್ಲ ಅಂತ ಅನಿಸ್ತಾ ಇದ್ದ ಹಾಗೆ ಇಮ್ಮಿಡಿಯೇಟ್ ಆಗಿ ಫಾಲ್ ಆಗ್ತಾ ಹೋಯಿತು. ಅದೇ ರೀತಿ ಜನರುಗಳು ಯಾರು ಸಪೋರ್ಟ್ ಝೋನಲ್ಲಿ ತೊಗೊಂಡಿದ್ರು ಅವರು ಪ್ರಾಫಿಟ್ಗಳನ್ನು ಬುಕ್ ಮಾಡ್ತಾ ಬಂದರು ಸ್ನೇಹಿತರೆ. ಸೊ ನಮಗೆ ಇಂಪ್ಲಾಯ್ಡ್ ವೊಲಟೈಲಿಟಿ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ಆಪ್ಷನ್ಸ್ನ ನಾವು ಟ್ರೇಡ್ ಮಾಡಬೇಕು ಅನ್ನೋದು ಅಲ್ಲಿ ಗೊತ್ತಾಯಿತು ಸ್ನೇಹಿತರೆ. 6ನೇ ಪ್ರಾಬ್ಲಮ್ ಏನು ಅಂದರೆ ಆವ್ರೇಜಿಂಗ್ ದಿ ಔಟ್ ಆಫ್ ದ ಮನಿ ಕಾಂಟ್ರಾಕ್ಟ್ಸ್. ಅಂದರೆ ಅಂದ್ಕೊಳ್ಳಿ, 22,500 ನಾವು ಸ್ಪಾಟ್ ಪ್ರೈಸ್ ಇದೆ ಅಂತ ಅಂದ್ಕೊಳ್ಳಿ, 23,000ಕ್ಕೆ ಒಂದು ಯಾವುದೋ ಒಂದು ಪ್ರೀಮಿಯಂ ನಡೀತಾ ಇದೆ. ಆ ಪ್ರೀಮಿಯಂನ 100 ರೂಪಾಯಿ ಕೊಟ್ಟು ತೊಗೊಂಡಿರ್ತಕ್ಕಂಥದ್ದು. ಮಾರ್ಕೆಟ್ ಸ್ವಲ್ಪ 22,000 ಬಿದ್ದ ಮೇಲೆ ತಿರ್ಗಾ ಹೋಗಿ 23,000 ಒಂದು ಸ್ಟ್ರೈಕ್ ಪ್ರೈಸ್ ಏನಿದೆ ಅದನ್ನು ತಿರ್ಗಾ ಆವ್ರೇಜ್ ಮಾಡ್ತಕ್ಕಂಥದ್ದು. ಸ್ನೇಹಿತರೆ, ಒಂದು ನಮ್ಮಲ್ಲಿ ನಾವು ಒಂದು ಏನು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಔಟ್ ಆಫ್ ದ ಮನಿ ಆಪ್ಷನ್ಸ್ ಕಾಂಟ್ರಾಕ್ಟ್ನಲ್ಲಿ ಈ ಪ್ರೀಮಿಯಂನಲ್ಲಿ ಇರ್ತಕ್ಕಂಥದ್ದು ಕೇವಲ ಟೈಮ್ ವ್ಯಾಲ್ಯೂ. ಅದರಲ್ಲಿ ಯಾವುದೇ ರೀತಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದಿಲ್ಲ. ಆ ಟೈಮ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಕರಗ್ತಾ ಹೋಗುತ್ತೆ. ಸೊ ಮೊದಲಿಗೆ 100 ರೂಪಾಯಿ ಕೊಟ್ಟು ತೊಗೊಂಡಿದ್ದೇವೆ ಅಂದರೆ ಅದು ಕೂಡ ಝೀರೋ ಆಗದೆ, ಇಲ್ಲ 50 ರೂಪಾಯಿಗೆ ಸಿಕ್ಬಿಟ್ಟಿದೆ ಅದನ್ನು ಕೂಡ ತೊಗೊಳೋಣ ಅಂತ ಹೋದರೆ ಆ ಪ್ರೈಸ್ಗಿಂತ ದಾಟಿ ಪ್ರೀಮಿಯಂ ಕೊಟ್ಟಿರೋದನ್ನು ಕೂಡ ದಾಟಿ ಹೋಗಲಿಲ್ಲ ಅಂದರೆ ಅದು ಕೂಡ 0 ಆಗುತ್ತೆ ಸ್ನೇಹಿತರೆ. ಸೊ ಫ್ರೀಕ್ವೆಂಟ್ಲಿ ಆವ್ರೇಜ್ ಮಾಡ್ತಾ ಹೋಗೋದು ಯಾವ ಕಾಂಟ್ರಾಕ್ಟ್ಸ್ನ, ಔಟ್ ಆಫ್ ದ ಮನಿ ಕಾಂಟ್ರಾಕ್ಟ್ಸ್ನ ಆವ್ರೇಜ್ ಮಾಡ್ತಾ ಹೋಗೋದು ಈಸ್ ಎ ಬ್ಲೆಂಡರ್ ಸ್ನೇಹಿತರೆ. 7ನೇ ಮಿಸ್ಟೇಕ್ ಯಾವುದು ಅಂದರೆ ಟೇಕಿಂಗ್ ದ ಟಿಪ್ಸ್ ಫ್ರಮ್ ಅದರ್ಸ್. ನೋಡಿ, ಇವತ್ತಿನ ದಿನ ಎಷ್ಟೊಂದು ಜನ ಫೋನ್ ಮಾಡ್ತಾರೆ ಮಾರ್ಕೆಟ್ ಅವರ್ಸ್ ಆಗ್ತಾ ಇದ್ದಂಗೆ, ಸರ್ ನಾವು ನಿಮಗೆ ಕಾಲ್ ಕೊಡ್ತೀವಿ, ಟ್ರಯಲ್ ನೋಡಿ ಒಂದು 3-4 ದಿನ, ನಾವು ಹೇಳ್ದಂಗೆ ಆಗುತ್ತೆ, ನಮ್ದು ಅಕ್ಯುರೇಸಿ ತುಂಬ ಜಾಸ್ತಿ ಇದೆ ಅಂತೆಲ್ಲ ಹೇಳ್ತಾರೆ. ಏನು ಮಾಡ್ತಾರೆ ಸ್ನೇಹಿತರೆ ಅವರು ಅಂದರೆ, 2 ವರ್ಗದ ಜನಗಳಿಗೆ, ಒಬ್ಬರಿಗೆ ಕಾಲ್ನ ಬೈ ಮಾಡಿಸ್ತಾರೆ, ಒಬ್ಬರಿಗೆ ಪುಟ್ಟನ್ನು ಬೈ ಮಾಡಿಸ್ತಾರೆ. ಮಾರ್ಕೆಟ್ ಮಾತ್ರ ಅಲ್ಲೇ ಇರೋಕ್ಕಂತೂ ಸಾಧ್ಯ ಇಲ್ಲ. ಇದರ ಮೇಲಾದ್ರೂ ಹೋಗ್ಬೇಕು, ಇಲ್ಲ ಕೆಳಗಾದ್ರೂ ಬೀಳಬೇಕು. ಮೇಲೆ ಹೋಯ್ತು ಅಂದರೆ ನೋಡಿ, ಕಾಲ್ ಬೈ ಮಾಡಿಸಿದ್ವಲ್ಲ ಎಲ್ಲರೂ ಕೊಡಿ, ನಮಗೆ ಇಷ್ಟು ಪರ್ಸೆಂಟೇಜ್ ಕೊಡಿ ಅಂತ ಕೇಳ್ತಕ್ಕಂಥದ್ದು. ಅಥವಾ ಕೆಳಗೆ ಬಿತ್ತು ಅಂದರೆ ಪುಟ್ ಬೈ ಯಾರ್ಯಾರಿಗೆ ಹಾಕ್ಸಿದ್ರು ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಳ್ತಕ್ಕಂಥದ್ದು. ಈ ರೀತಿಯ ಟಿಪ್ಸ್ಗಳನ್ನು ತಗೊಂಡು ಸಾಕಷ್ಟು ಜನ ಏನು ಮಾಡಿದ್ರು ಅಂದರೆ ಲಾಸ್ಗೆ ಈಡಾದರು ಕೊನೆಗೆ. ಸೊ ಸ್ನೇಹಿತರೆ, ನಮಗೆ ಇವತ್ತು ಅರ್ಥ ಆಯಿತು 7 ಮೇಜರ್ ಮಿಸ್ಟೇಕ್ಸ್ ಏನೇನು ಮಾಡಿ ಜನಗಳು ದುಡ್ಡು ಕಳ್ಕೊಂಡ್ರು ಅಂತ. ಸೊ ಈ ರೀತಿಯ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು ಅಂತ ನಮಗೇನಾದರೂ ಮನವರಿಕೆ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಇದೇ ರೀತಿಯ ಬಜೆಟ್ ಡೇ ಇರ್ಬೋದು ಅಥವಾ ಒಂದು ಎಲೆಕ್ಷನ್ ರಿಸಲ್ಟ್ ಇರ್ಬೋದು, ಈ ರೀತಿ ದಿನಗಳು ಬಂದಾಗ ಈ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಒಂದು ಇನ್ವೆಸ್ಟ್ಮೆಂಟು ಟ್ರೇಡಿಂಗ್ ಮಾಡಿದ್ವಿ ಅಂದರೆ ಅದು ನಮಗೆ ಅದು ಪ್ರಾಫಿಟಬಲ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.